ಭಕ್ತಿಯಿಂದ ನಡೆದ ಕನಕಗಿರಿ ಕನಕಚಲಪತಿಯ ದೇವರ ಕಲ್ಯಾಣ ಹಾಗೂ ಗರುಡೋತ್ಸವ. ಕನಕಗಿರಿ ಪಟ್ಟಣದ ಆರಾಧ್ಯ ದೈವ ಮತ್ತು ಎರಡನೆಯ ತಿರುಪತಿ ಎಂದು ಸುಪ್ರಸಿದ್ಧವಾದ ಶ್ರೀ ಕನಕಾಚಲ ಲಕ್ಷ್ಮೀ ನರಸಿಂಹ ದೇವರ ಕಲ್ಯಾಣ ಮಧ್ಯರಾತ್ರಿ 2 ಗಂಟೆಗೆ ಪ್ರಾರಂಭವಾಗಿತ್ತು. ನಂತರ ಗರುಡೋತ್ಸವದಲ್ಲಿ ಲಕ್ಷಾಂತರ ದೀಪಗಳ ಬೆಳಕಿನಲ್ಲಿ ವಿಜೃಂಭಣೆಯಿಂದ ಜರುಗಿತು. ಮಂಗಳವಾರ ಬೆಳಗಿನ ಜಾವ 4 ಗಂಟೆಗೆ ಶ್ರೀ ಕನಕಾಚಲಪತಿಯ ಗರುಡೋತ್ಸವದ ವೇಳೆ ಲಕ್ಷಾಂತರ ಭಕ್ತರು ಪಾಲ್ಗೊಂಡು ದೀಪಗಳ ದಿವಟೆಗಳನ್ನು ಹಿಡಿದುಕೊಂಡು ದೇವಸ್ಥಾನದಿಂದ ರಾಜಬೀದಿಯ ಮೆರವಣಿಗೆಯ ಮುಖಾಂತರ ತೇರು ಹನುಮಪ್ಪನ ದೇವಸ್ಥಾನದವರೆಗೆ ಬಂದು ಪುನಃ ಸ್ವಸ್ಥಳಕ್ಕೆ ವೈಭವದಿಂದ ಬಾಜಾ ಭಜಂತ್ರಿಗಳ ಸಮೇತ ಲಕ್ಷಾಂತರ ಭಕ್ತರ ಸಮೂಹದೊಂದಿಗೆ ತಲುಪಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ತಂಗಡಗಿ ಕುಟುಂಬ ಮತ್ತು ಕಾರ್ಯಕರ್ತರೊಂದಿಗೆ ಗರುಡೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕೊಪ್ಪಳ ಜಿಲ್ಲಾ ಬಿಜೆಪಿ ಪಕ್ಷದ ಅಧ್ಯಕ್ಷ ಹಾಗೂ ಮಾಜಿ ಶಾಸಕರಾದ ಬಸವರಾಜ ದಡೇಸೂಗೂರು ಕಾರ್ಯಕರ್ತರೊಂದಿಗೆ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಜನಪ್ರತಿನಿಧಿಗಳು, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಕೆ ರಾಜಶೇಖರ್, ತಹಶೀಲ್ದಾರ್ ವಿಶ್ವನಾಥ್ ಮುರುಡಿ, ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಲಕ್ಷ್ಮಣ ಕಟ್ಟಿಮಣಿ, ಧಾರ್ಮಿಕ ದತ್ತಿ ಇಲಾಖೆ ಕನಕಗಿರಿ ಸಿಪಿಯ ವಿ ನಾರಾಯಣ, ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಲಕ್ಷಾಂತರ ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಶ್ರೀ ಕನಕಾಚಲಪತಿಯ ಗರುಡೋತ್ಸವ ಲಕ್ಷಾಂತರ ಭಕ್ತರೊಡನೆ ವಿಜೃಂಭಣೆಯಿಂದ ಸಾಗಿತು. ವರದಿಗಾರ ಗೌತಮ್ ಯಾದವ್.